ನೀವು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬೆಳೆದಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಮನೇಲೆ ನೀವು ನೋಡಿರ್ಬೋದು, ಈ ತಾಯಂದ್ರು ಯೂಸ್ ಮಾಡಿರೋ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನ ತಗೊಂಡು ಒಂದು ಕಡೆ ಕೂಡ ಹಾಕ್ತಾ ಇರ್ತಾರೆ. ಮುಂದೆ ಯಾವಾಗಲೂ ನೀರು ತುಂಬಿಸ್ಬೋದು, ಯೂಸ್ ಮಾಡಬಹುದು ಅಂತ. ಇದು ಒಂದು ಸಿನಾರಿಯೋ. ಎರಡನೇ ಸಿನಾರಿಯೋ, ನೀವು ಫ್ರೆಂಡ್ಸ್ ಎಲ್ಲ ಒಂದು ಹೊರಗಡೆ ಹೋಗಿರ್ತೀರಾ, ದಾಹ ಆಗುತ್ತೆ, ನೀರು ತಗೊಂಡು ಹೋಗಿರೋದಿಲ್ಲ, ಅದಕ್ಕೆ ಅರ್ಜೆಂಟ್ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ತಗೊಳ್ತೀರಾ, ನೀರು ಕುಡಿತೀರಾ, ಅರ್ಧನೋ ಮುಕ್ಕಾಲೋ ಮಿಗುತ್ತೆ, ಕಾರಲ್ಲಿ ಇಟ್ಬಿಡ್ತೀರಾ ಸೈಡಲ್ಲಿ. ಆ ಕಾರು ಬಿಸಿಲಲ್ಲಿ ನಿಂತಿರುತ್ತೆ, 2-3 ದಿವಸ ನಿಂತಿರುತ್ತೆ. ಆಮೇಲೆ ಮತ್ತೆ ಆ ಕಾರಿಗೆ ಎಂಟರ್ ಆದಾಗ ನೀರು ಮತ್ತೆ ಕುಡಿಬೇಕು ಅಂತ ಅನ್ಸುತ್ತೆ, ಅದೇ ವಾಟರ್ ಬಾಟಲ್ ಓಪನ್ ಮಾಡ್ಕೊಂಡು ಕುಡಿದು ಬಿಡ್ತೀರಾ. ಇದೆರಡು ಯಾಕೆ ಮಾಡಬಾರ್ದು ಅಂತ ಹೇಳ್ತೀವಿ. ನೀವು ವಾಟರ್ ಬಾಟಲ್ ತಗೊಂಡಾಗ, ಪ್ಲಾಸ್ಟಿಕ್ ವಾಟರ್ ಬಾಟಲ್, ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆ ಎಕ್ಸ್ಪೈರಿ ಡೇಟ್ ಯಾವುದಕ್ಕಿರೋದು? ನೀರಿಗಂತೂ ಅಲ್ಲ, ಆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗೆ. ಈ ಪ್ಲಾಸ್ಟಿಕ್ ವಾಟರ್ ಬಾಟಲಲ್ಲಿ ಲೀಚಿಂಗ್ ಅಂತ ಒಂದಾಗುತ್ತೆ. ಅದಾದಮೇಲೆ ಸರ್ಟನ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. BPA ಆಗಿರಬಹುದು, ಥ್ಯಾಲೇಟ್ಸ್ ಆಗಿರ್ಬೋದು, ಆಂಟಿಮೋನಿ ಆಗಿರ್ಬೋದು, ಮೈಕ್ರೋಪ್ಲಾಸ್ಟಿಕ್, ನ್ಯಾನೋ ಪ್ಲಾಸ್ಟಿಕ್ಗಳಾಗಿರ್ಬೋದು, ಈ ಥರದ್ದು. ಇತ್ತೀಚೆಗೆ ಒಂದು ಸ್ಟಡಿ ಮಾಡಿದಾಗ ಅದರಲ್ಲಿ 1 ಲೀಟರ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ನಲ್ಲಿ 2,40,000 ಮೈಕ್ರೋಪ್ಲಾಸ್ಟಿಕ್, ನ್ಯಾನೋ ಪ್ಲಾಸ್ಟಿಕ್ ಪಾರ್ಟಿಕಲ್ ಸಿಕ್ಕಿತ್ತು. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ನಿಮಗೆ ರೀಪ್ರೊಡಕ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸರ್ ಕಾಸ್ ಆಗುತ್ತೆ, ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ, ಶ್ವಾಸಕೋಶ ರಿಲೇಟೆಡ್, ಆಮೇಲೆ ಹಾರ್ಟ್ ರಿಲೇಟೆಡ್, ಈ ಥರದ ಸಾಕಷ್ಟು ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಾಗ್ತವೆ. ಆದ್ರಿಂದ ನೀವು ಎಕ್ಸ್ಪೈರಿ ಡೇಟ್ ಕ್ರಾಸ್ ಆಗ್ತಿದೆ ಅಂತಂದ್ರೆ ಲೀಚಿಂಗ್ ಪ್ರಾಸೆಸ್ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ ಅಂತ. ನೀವು ಒಂದ್ಸರಿ ಒಂದು ವಾಟರ್ ಬಾಟಲ್ನ ಓಪನ್ ಮಾಡಿದ್ರೆ 1 ವಾರದಲ್ಲಿ ಅದನ್ನ ಯೂಸ್ ಮಾಡಿ ಎಸೆದು ಬಿಡಬೇಕು, ಮತ್ತೆ ರೀಯೂಸ್ ಮಾಡಬಾರ್ದು. ಅಂಡ್ ವಾಟರ್ ಬಾಟಲ್ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೂಲ್ ಆಗಿರೋ ಪ್ಲೇಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡಬೇಕು. ಯೂಸ್ ಮಾಡ್ತಿದ್ದೀರಾ, ಇನ್ನು ಓಪನ್ ಮಾಡಿಲ್ಲ ಅಂತಂದ್ರೆ ವಾರ್ಮ್ ಹಾಟ್ ಆಗಿರೋ ಪ್ಲೇಸ್, ಅಂದ್ರೆ ಇಂಥ ಕಾರಲ್ಲಿ ಎಲ್ಲರೂ ಇಟ್ಟಿದ್ರೆ ನೀವು ಅದನ್ನ ಇಮಿಡಿಯೇಟ್ಲಿ ಅದು ಆ ಸನ್ರೈಸ್ಗೆ, ಹೀಟಿಗೆ ತಾಗಿದೆ ಅಂತಂದ್ರೆ ಅದನ್ನ ಎಸೆದ್ಬಿಡಿ, ಮತ್ತೆ ಅದರಿಂದ ನೀರು ಕುಡಿಯೋಕೆ ಹೋಗಬೇಡಿ. ಮನುಷ್ಯನ ದೇಹ 75% ವಾಟರಿಂದಾನೇ ಆಗಿರುವಂಥದ್ದು. ಇಷ್ಟು ನೀರು ನಮಗೆ ಪ್ರಾಮುಖ್ಯತೆ ಇರಬೇಕಾದ್ರೆ, ಅಂತಹ ನೀರನ್ನ ಸೇವಿಸಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ಇನ್ನೊಂದು ಸ್ಟಡಿನ ನೋಡಿದಾಗ ನೀರನ್ನ ಕುದಿಸೋದ್ರಿಂದ ಅದರಲ್ಲಿ ಇರ್ತಕ್ಕಂಥ 90% ಮೈಕ್ರೋಪ್ಲಾಸ್ಟಿಕ್ ಮತ್ತೆ ನ್ಯಾನೋ ಪ್ಲಾಸ್ಟಿಕ್ ಹೊರಟೋಗುತ್ತೆ, ರಿಮೂವ್ ಮಾಡ್ಬೋದು ಅದನ್ನ ಸೋಸದ ಮೇಲೆ ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲಾದ್ರೂ ಹೋಗ್ತಿದ್ದೀರಾ ಅಂತಂದ್ರೆ ಮನೆಯಲ್ಲೇ ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನ ಪ್ಲಾಸ್ಟಿಕ್ ಅಲ್ಲ, ಸ್ಟೈನ್ಲೆಸ್ ಸ್ಟೀಲ್ ಅಲ್ಲೋ ಅಥವಾ ಗ್ಲಾಸ್ ವಾಟರ್ ಬಾಟಲ್ ಅಲ್ಲೋ ತುಂಬಿಸ್ಕೊಂಡು ತಗೊಂಡು ಹೋಗಿ ಅದೇ ನೀರನ್ನು ಸೇವಿಸಿ. ಹೊರಗಡೆ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ, ಅದರಿಂದ ನೀರು ಸೇವಿಸೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಹಂಗೂ ಆಗ್ತಾನೆ ಇಲ್ಲ ಅಂತಂದ್ರೆ ಒಂದ್ಸರಿ ಸೇವಿಸಿ ಆ ಪ್ಲಾಸ್ಟಿಕ್ ಬಾಟಲ್ನ ಎಸೆದ್ಬಿಡಿ, ಮತ್ತೆ ಯೂಸ್ ಮಾಡೋಕೆ ಹೋಗಬೇಡಿ, ಹೀಟಲ್ಲೂ ಇಡಬೇಡಿ. ಈ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಗೊತ್ತಿಲ್ಲದೆ ಇರೋರ್ನು ಜೊತೆ ಶೇರ್ ಮಾಡಿ, ಅವ್ರ ಆರೋಗ್ಯದ ಬಗ್ಗೆ ಅವ್ರಿಗೊಂದು ಅವೇರ್ನೆಸ್ ಮೂಡಿಸಿ. ಸೊ ಇನ್ಮೇಲಿಂದ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಯೂಸ್ ಮಾಡೋದಕ್ಕಿಂತ ಮುಂಚೆ, ಅದನ್ನ ಹೀಟಲ್ಲಿಟ್ಟು ಆಮೇಲೆ ಅದರಿಂದ ನೀರು ಕುಡಿಯೋದಕ್ಕಿಂತ ಮುಂಚೆ ಯೋಚನೆ ಮಾಡಿ.